ನೋಡಿ, ನಾನು ಆಗಲೇ ಹೇಳಿದಂತೆ ಈ ಒಂದು ದರೋಡೆ 10 ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಅಂತ ಈಗಷ್ಟೇ ನನ್ನ ಕೊಲೀಗ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ ಏನೇನು ಅನುಮಾನಗಳು, ಯಾಕೆ ಈ ಪ್ರಕರಣದಲ್ಲಿ ಅನುಮಾನ ಮೂಡೋದಕ್ಕೆ ಕಾರಣ ಅಂತ. ಈ ಬ್ಯಾಂಕಲ್ಲಿ ದರೋಡೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲನೇ ಸಾರ್ತಿ ಏನಲ್ಲ. 8 ವರ್ಷಗಳ ಹಿಂದೆ ಇದೇ ರೀತಿ ಒಂದು ದರೋಡೆ ಆಗಿತ್ತು. ಮಂಗಳೂರಿನಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತಿ ಪ್ರಕರಣ, ಈ ಒಂದು ಡಕಾಯಿತಿ 10 ಹಲವು ಅನುಮಾನಗಳನ್ನು ಹುಟ್ಟಾಕಿದೆ. ದರೋಡೆ ಹಿಂದೆ ಯಾರಿದ್ದಾರೆ? ಇದೇನಾದರೂ ಪೂರ್ವ ನಿಯೋಜಿತ ಸಂಚ? ಬ್ಯಾಂಕ್ ಸಿಬ್ಬಂದಿಯ ಪಾತ್ರನೇ ಇದೆಯಾ ಅಥವಾ ಅವರೇನಾದರೂ ಸಹಕಾರ ಕೊಟ್ಟಿದ್ದಾರಾ? ಈ ಹಿಂದೆ ದೋಚಿದವರೇ ಈಗಲೂ ಕೂಡ ದರೋಡೆ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆಗಳು. ನೋಡಿ, ನೀವು ಎಲ್ಲ ಇನ್ಸಿಡೆಂಟ್ನ ಒಂದೊಂದು ಕಡೆ ಹಾಕ್ಕೊಂಡು ಆಲೋಚನೆ ಮಾಡ್ತಾ ಬರಬೇಕು, ಆವಾಗ ನಿಮಗೆ ಅನುಮಾನಗಳು ಹುಟ್ಕೊಳ್ಳುತ್ತೆ. ಅನುಮಾನ ನಂಬರ್ 1, CC ಕ್ಯಾಮರಾ ರಿಪೇರಿ ವೇಳೆಯೇ ದರೋಡೆ ಆಗಿದೆ. ಆ ಬ್ಯಾಂಕ್ನಲ್ಲಿ CC ಕ್ಯಾಮ್ರಾಗಳನ್ನು ರಿಪೇರಿಗೆ ಅಂತ ಕೊಟ್ಟಿರ್ತಾರೆ. ಆ ಟೈಮನ್ನು ನೋಡಿಕೊಂಡು ದರೋಡೆ ಮಾಡಿದ್ದಾರೆ. ನಿನ್ನೆ ಯಾರು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದು? ನಂಬರ್ 2, ಬ್ಯಾಂಕ್ ಲಾಕರ್ ಓಪನ್ ವೇಳೆಯೇ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಆ ಬ್ಯಾಂಕ್ ಲಾಕರನ್ನು, ಸೇಫ್ಟಿ ಲಾಕರ್ ಏನಿರುತ್ತೆ ಅದನ್ನು ಓಪನ್ ಮಾಡೋದಕ್ಕೆ ಟೈಮಿಂಗ್ಸ್ ಇರುತ್ತೆ. ಎಲ್ಲ ಟೈಮಲ್ಲೂ ಓಪನ್ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಅದನ್ನು ಯಾವ ಟೈಮಲ್ಲಿ ಅದನ್ನು ಓಪನ್ ಮಾಡ್ತಾರೆ, ಜಾಸ್ತಿ ಅಮೌಂಟನ್ನು ಒಳಗಡೆಯಿಂದ ಹೊರಗಡೆ ತರ್ತಾರೆ, ಚಿನ್ನಾಭರಣ ತರ್ತಾರೆ, ಆ ಟೈಮ್ ನೋಡ್ಕೊಂಡು ಎಂಟ್ರಿ ಮಾಡಿದ್ದಾರೆ. ಅಂದರೆ ಬಹಳ ಪ್ಲ್ಯಾಂಡ್ ಇದು. 3ನೇ ಅನುಮಾನ, ಅಕ್ಕಪಕ್ಕದ ಮುಸ್ಲಿಂ ವ್ಯಾಪಾರಿಗಳು ಪ್ರಾರ್ಥನೆಗೆ ಹೋದ ವೇಳೆನೇ ಲೂಟಿ ನಡೆದಿರ್ತಕ್ಕಂಥದ್ದು. ಅಲ್ಲೇ ಒಂದು ಮಸೀದಿ ಇದೆ ಪಕ್ಕದಲ್ಲಿ. ಆ ಮಸೀದಿಗೆಲ್ಲ ಶುಕ್ರವಾರ ನೆನ್ನೆ ಎಲ್ಲ ಇದಕ್ಕೆ ಹೋಗಿದ್ದಾರೆ ನಮಾಜ್ ಮಾಡೋದಕ್ಕೆ. ಅಂದರೆ ಕೂಗ್ಕೊಂಡ್ರು ಯಾರೂ ಬರಬಾರ್ದು ಅಂತ, ಆ ರೀತಿ. ಇನ್ನೊಂದು ಅನುಮಾನ. 4ನೇ ಅನುಮಾನ, ದರೋಡೆ ವೇಳೆ ಯಾರ ಮೇಲೆಯೂ ದಾಳಿ ಇಲ್ಲ, ಹೊಡೆದಿಲ್ಲ, ಬಡ್ದಿಲ್ಲ. ಅವ್ರು ಯಾರೋ ಒಬ್ರು ಹೇಳ್ತಾ ಇದ್ರು, ಕೂಗಬೇಡಿ, ಕಿರ್ಚಬೇಡಿ ಅಂತಂದರು, ನಾವು ಸುಮ್ಮನೆ ಆಗ್ಬಿಟ್ವಿ ಅಂತಂದ್ಬಿಟ್ಟು. ಅನುಮಾನ ನಂಬರ್ 5, 8 ವರ್ಷದ ಹಿಂದೆ ಇದೇ ಬ್ಯಾಂಕ್ನಲ್ಲಿ ನಡೆದಿದ್ದಂತಹ ದರೋಡೆ. ಅದು ಎಂಥ ದರೋಡೆ ಅಂತೀರ ಅದು? ಯಾಕೆ ಇಷ್ಟೆಲ್ಲ ಅನುಮಾನ ಮೂಡ್ತಾ ಇದೆ ಅಂದರೆ, ಬ್ಯಾಂಕ್ನ ನಿರ್ದೇಶಕಿಯ ಪತಿಯಿಂದಲೇ ಅವತ್ತು ನಡೆದಿದ್ದ ದರೋಡೆ ಅದು. ಈ ಬ್ಯಾಂಕ್ನ ಅವತ್ತಿನ ಡೈರೆಕ್ಟರ್ ಇದ್ರಲ್ಲ, ಅವ್ರ ಗಂಡನೇ ಮಾಡಿದ್ರಂತೆ ಈ ದರೋಡೆಯನ್ನು. ಅನುಮಾನ 25 kg ಚಿನ್ನನ ಕದ್ಯೋಕೆ ಪ್ರಯತ್ನ ಪಟ್ಟಿದ್ದವಾಗ. ಇನ್ನು ಅನುಮಾನ ನಂಬರ್ 8, ಬ್ಯಾಂಕ್ ಸಿಬ್ಬಂದಿಯ ಪಾತ್ರ ಏನಾದರೂ ಇದೆಯಾ? ಇಷ್ಟೆಲ್ಲ ಮಾಹಿತಿಯನ್ನು ದರೋಡೆಕೋರರು ಕೊಟ್ಟಿದ್ದು ಯಾರು ಅಂತ ನಾವು ಬಿಗಿನಿಂಗಲ್ಲಿ ಹೇಳಿದ್ವಲ್ಲ, ಆ ಪಾಯಿಂಟ್ಸ್. 9ನೇ ಅನುಮಾನ, ಸ್ಥಳೀಯ ನಿವಾಸಿಗಳ ಪಾತ್ರ ಏನಾದರೂ ಇದೆಯಾ ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಎಲ್ಲ ನೋಡಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರ? ಇನ್ನು 10ನೇ ಅನುಮಾನ, ಬ್ಯಾಂಕ್ಗೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಯಾಕಿಲ್ಲ? ಸಣ್ಣ ಸಣ್ಣ ATMಗಳಿಗೆ ಒಬ್ಬೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ನಿಲ್ಲಿಸಿರ್ತಾರೆ. ಅಂಥದ್ರಲ್ಲಿ ಬ್ಯಾಂಕಿಗೆ ಒಬ್ಬ ಭದ್ರತಾ ಸಿಬ್ಬಂದಿ ಇಲ್ಲ ಅಂತಂದರೆ ಎಂಥವ್ರಿಗೂ ಅನುಮಾನ ಮೂಡುತ್ತೆ. ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರೋದು ಯಾರೋ ಗೊತ್ತಿರೋ ವ್ಯಕ್ತಿಗಳೇ. ಒಂದು ಬ್ಯಾಂಕ್ ಸಿಬ್ಬಂದಿಗಳೇ ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ಯಾರೋ ಗೊತ್ತಿರ್ತಕ್ಕಂಥವರೇ ಹೆಲ್ಪ್ ಮಾಡಿದ್ದಾರೆ ಈ ದರೋಡೆಕೋರರಿಗೆ, ಅಥವಾ ಅವರೇ ಬಂದು ದೋಚಿರಬಹುದು. ಅದೇನೋ ಹಿಂದಿನಲ್ಲಿ ಮಾತನಾಡ್ತಾ ಇದ್ರು ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಅಂದರೆ ಬ್ಯಾಂಕ್ ಸಿಬ್ಬಂದಿನೇ ಹೇಳಿದ್ದಾರೆ, ಒಬ್ರು ಲೇಡಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಅಂತನ್ಬಿಟ್ಟು ಇರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ನಾನೊಂದು 10 ಅನುಮಾನಗಳನ್ನು ಹೇಳಿದೆ. 10 ಅನುಮಾನಗಳನ್ನ ನೀವು ಯಾರ ಮುಂದೆ, ಮಕ್ಕಳ ಮುಂದೆ ಹೇಳಿದ್ರು ಕೂಡ ಇದು ಯಾವುದೋ ವ್ಯವಸ್ಥಿತವಾದ ಸಂಚು, ಇದು ಪೂರ್ವ ನಿಯೋಜಿತ ಕೃತ್ಯ, ಗೊತ್ತಿರುವವರಿಂದಲೇ ಆಗಿರ್ತಕ್ಕಂಥ ಕೃತ್ಯ ಅಂತೆಲ್ಲ ಹೇಳ್ತಾರೆ. ಸೊ ಈ ಅನುಮಾನಗಳು ಪೊಲೀಸರಿಗೂ ಕೂಡ ಸಹಜವಾಗಿ ಬಂದಿರುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ಅಂತ? ಈ ದರೋಡೆ ಆದ ತಕ್ಷಣಕ್ಕೆ ಅಲ್ಲಿರುವಂಥ ಗ್ರಾಹಕರು ಯಾರಿದ್ದಾರೆ, ಈ ಚಿನ್ನಾಭರಣವನ್ನು ಬ್ಯಾಂಕಲ್ಲಿಟ್ಟವರು, ಅವರೇ ಈ ಮಾತುಗಳನ್ನು ಹೇಳ್ತಾರೆ. ಅಂದರೆ ನಾವು ಪ್ರತಿ ಬಾರಿಯೂ ಈ ಒಂದು ಬ್ಯಾಂಕಿಗೆ ಬಂದಾಗ ನಾವೆಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ವಿ. ಜೊತೆಗೆ ಈ ಹಿಂದೆನೂ ಇಲ್ಲಿನ ನಿರ್ದೇಶಕ್ಕೆ ಗಂಡನೇ ಈ ರೀತಿಯಾದಂಥ ಸೇಮ್ ಕೃತ್ಯವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ಮುಂದುವರೆದ ಭಾಗ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ, ಒಂದು CC ಕ್ಯಾಮರಾ ಕೆಟ್ಟೋಗಿದ್ದಲ್ಲ, ಕೇವಲ ಅದರ DVR ಚೇಂಜ್ ಮಾಡಲಿಕ್ಕೆ, ಅಂದರೆ ಕ್ಯಾಮರಾ ಅಷ್ಟೊಂದು ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ
ಬ್ಯಾಂಕಿನವರೇ ಕರೆಸ್ಕೊಂಡಿದ್ದಾರೆ, ಅದರ DVR ಅನ್ನು ಚೇಂಜ್ ಮಾಡಿ ಅನ್ನುವಂಥದ್ದು. ಅದನ್ನು ಅದೇ ದಿನ ಯಾಕೆ ಮಾಡ್ತಾ ಇದ್ದಾರೆ? ಒಂದು ವೇಳೆ ಕ್ಯಾಮ್ರಾ ಕೆಟ್ಟೋಗಿದ್ದರೆ ಬೇರೆ ವಿಚಾರ. ಈಗ DVR ಅನ್ನು ಚೇಂಜ್ ಮಾಡಲಿಕ್ಕಾಗಿ ಅದೇ ದಿನ ಕರೆಸ್ಕೊಂಡಿದ್ದಾರೆ. ಜೊತೆಗೆ ಚಿನ್ನ ಪರಿವೀಕ್ಷಣೆ ಮಾಡುವಂಥ ಯಾರು ಅಕ್ಕಸಾಲಿಗರಿದ್ದಾರೆ ಅವರು ಅದೇ ಸಂದರ್ಭದಲ್ಲಿ ಬಂದಿದ್ದಾರೆ. ಅಂದರೆ ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಈ ಕೆಲಸಗಳೆಲ್ಲ ಆಗ್ತಾ ಇತ್ತು. ಅದೇ 1 ಗಂಟೆಯಿಂದ 1:30 ಗಂಟೆವರೆಗೆ ಅಲ್ಲಿರುವಂಥ ಸುತ್ತಮುತ್ತಲಿನ ಮುಸ್ಲಿಂ ವ್ಯಾಪಾರಿಗಳು ಯಾರಿದ್ದಾರೆ ಅವರು ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಅವರು ನೇರವಾಗಿ ಶುಕ್ರವಾರದ ಜುಮ್ಮಾ ಮಸೀದಿಗೆ ಹೋಗ್ತಾರೆ. ಕಳೆದ ಬಾರಿಯೂ ದರೋಡೆ ಮಾಡಿದಂಥ ಯಾರು ನಿರ್ದೇಶಕ ಗಂಡ ಇದ್ದಾನೆ ಆತನು ಶುಕ್ರವಾರ 1 ಗಂಟೆಯಿಂದ 1:30 ಗಂಟೆ ಒಳಗೆ ಈ ಕೃತ್ಯವನ್ನು ಮಾಡಿರುವಂಥದ್ದು. ಹಾಗಾಗಿ ಅವನ ಏನು ಪ್ಲ್ಯಾನ್ ಇದೆ ಅದನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳು ಸೃಷ್ಟಿಯಾಗುತ್ತೆ. ಒಂದು ಲಾಕರನ್ನು ಓಪನ್ ಮಾಡಿ ಇಟ್ಕೊಂಡೇ ಈ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಚಿನ್ನಾಭರಣದನ್ನು ಯಾಕೆ ಮಾಡಬೇಕಿತ್ತು ಅನ್ನುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸೇಫ್ಟಿಗಳನ್ನು ಹಾಕ್ಕೊಂಡಿಲ್ಲ, ಶಟರ್ ಹಾಕಿರೋದಾಗಲಿ ಅಥವಾ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಗೆ ಲಂಚ್ ಬ್ರೇಕ್ ಇರುತ್ತೆ. ಆದರೆ ನಿನ್ನೆ 1 ಗಂಟೆ ಆದರೂ ತೆರೆದಿರುತ್ತೆ, ಶಟರ್ ಓಪನ್ ಆಗಿರುತ್ತೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಇವರು ಬಂದಿರುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಸಿಬ್ಬಂದಿಗಳೇನಾದರೂ ಶಾಮೀಲಾಗಿದ್ದಾರಾ ಅಥವಾ ಕಳೆದ ಬಾರಿ ಕೃತ್ಯ ಮಾಡಿದಂಥ ವ್ಯಕ್ತಿಯು ಇದರಲ್ಲಿ ಶಾಮೀಲಾಗಿದ್ದಾನೆ ಅನ್ನುವಂಥ ಕೆಲವೊಂದು ಅನುಮಾನಗಳು ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಈ ಎಲ್ಲ ಡೌಟ್ಸ್ಗಳನ್ನು ಇಟ್ಕೊಂಡೇ ಈಗ ಪೊಲೀಸರು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು. ಅರವಿಂದ್. ರೈಟ್ ಸುಖಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.